ಇಲ್ಲಿ ತೊಂಡೆಕಾಯಿ ಮತ್ತು ಇದು ಹಾಕಿರೋದು ಕಾಂಬಿನೇಷನ್. ಓಕೆ, ಈಗ ನಾನು ಒಗ್ಗರಣೆ ಹಾಕಿದ್ದೀನಿ, ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಓಕೆ, ನಮ್ಮ ಮಾವಿನಕಾಯಿ ಸಾರು ನೋಡಿ ಫ್ರೆಂಡ್ಸ್. ಈಗ ಮೆಣಸಿನ ಪುಡಿ ಹಾಕಿದ್ದೀನಿ, ಇದು ಬೆಲ್ಲ ಹಾಕ್ತೀನಿ, ನಮ್ಮದು ಸಿರ್ಸಿದ ಫೇಮಸ್ ಜೋನಿ ಬೆಲ್ಲ. ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಸ್ವಲ್ಪ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ, ಹ್ಯಾಪಿ ಸೋಮವಾರ ರೀ ಎಲ್ಲರಿಗೂ. ಸೊ ಜಸ್ಟ್ ನಂದು ಆಯಿತು ಬ್ರೇಕ್ಫಾಸ್ಟು. ಈಗ 2 ತುತ್ತಾಪ್ರಿ ಮಾವಿನಕಾಯಿ ಇತ್ತು, ಹಣ್ಣೆಲ್ಲ. ಸೊ ಏನು ಮಾಡಲಿ, ಮಾವಿನಕಾಯಿ ಸಾರು ಮಾಡ್ತಾಯಿದ್ದೀನಿ. ಓಕೆ, ಹುಣಸೆಹಣ್ಣು ನೆನೆಸಿದ್ದೀನಿ, ಹುಣಸೆಹಣ್ಣು ಇದಕ್ಕೀಗ ಒಗ್ಗರಣೆಗೆ ಇಟ್ಟಿದ್ದೀನಿ. ಇದಕ್ಕೆ ಜೀರಿಗೆ, ಸಾಸಿವೆ, ಸ್ವಲ್ಪ ಮೆಂತ್ಯ, ಸೋಂಪು ಇದು ಹಾಕಿ ಒಗ್ಗರಣೆ ಹಾಕಿ ಮಾವಿನಕಾಯಿ ಹಾಕಿ ಬೇಯಿಸ್ಬೇಕು, ಬೇಗ ಆಗೋಗುತ್ತೆ. ಬೇಯಿಸುವಾಗಲೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಯಿತಾ. ಆಮೇಲೆ ತೋರಿಸ್ತೀನಿ. ಏನಿಲ್ಲ ರೀ, ಸಿಂಪಲ್. ಎಷ್ಟೊಂದು ಜನ ಮಾಡಿದ್ದಾರೆ ಇದನ್ನು, ನಾನು ಮಾಡ್ತಾಯಿದ್ದೀನಿ ಅಷ್ಟೇ, ಸುಮ್ಮನೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ ನೋಡಿ, ಸಿಂಪಲಾಗಿರುತ್ತೆ, ಟೇಸ್ಟಿ, ವೆರಿ ಟೇಸ್ಟಿ. ಸ್ವಲ್ಪ ಬೆಲ್ಲನೂ ಆಗುತ್ತೆ, ಖಾರ, ಬೆಲ್ಲ, ಹುಳಿ ಎಲ್ಲ ಆಲ್ ಗುಡ್ ಕಾಂಬಿನೇಷನ್, ಟೇಸ್ಟಿ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಹ್ಯಾಪಿ ಸೋಮವಾರ, ಶಿವನ ದಿವಸ ರೀ. ಓಂ ನಮಃ ಶಿವಾಯ. ಇವತ್ತೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸ್ಟಾರ್ಟ್ ಯುವರ್ ಡೇ ವಿತ್ ಗುಡ್ ವೈಬ್ಸ್, ಒಳ್ಳೆ ವಿಚಾರ, ಒಳ್ಳೆ ಥಾಟ್ಸಿಂದ ದಿನವನ್ನು ಸ್ಟಾರ್ಟ್ ಮಾಡಿ, ಆಯಿತಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ ಫ್ರೆಂಡ್ಸ್, ಮೆಂತ್ಯ, ಜೀರಿಗೆ ಮತ್ತು ಸೋಂಪು ಹಾಕಿದ್ದೀನಿ, ಬೇಗ ಇದಾಗಿಬಿಡುತ್ತೆ. ಇದು ಇದ್ರದ್ದಲ್ವ, ಸ್ಟೀಲ್ ಟೈಪ್, ಅದಕ್ಕೆ ಬೇಗ ಫ್ರೈ ಆಗಿಬಿಡುತ್ತೆ. ಓಕೆ, ಈಗ ನಾನು ಮಾವಿನಕಾಯಿ ಹಾಕ್ತೀನಿ, ಹಾಕ್ಬಿಟ್ಟು ಸ್ವಲ್ಪ ನೀರು ನೋಡಿಕೊಂಡು ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಳ್ಳಿ, ಆಯಿತಾ. ಅರಿಶಿನ ಪುಡಿ ಹಾಕಿದ್ದೀನಿ, ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೀರು ಹಾಕ್ತೀನಿ, ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ, ಆಯಿತಾ. ಮತ್ತೇನು ರೀ ಸಮಾಚಾರ, ಹೇಗಿತ್ತು ನಿನ್ನೆ ಯೋಗ ಡೇ? ಮಾಡಿದ್ರಾ ಏನಾದರೂ? ಮಾಡಬೇಕು ರೀ. ಈ ನಮ್ಮ ಪ್ರಧಾನಿಯವರು ಎಷ್ಟು ಚೆನ್ನಾಗಿ, ಎಷ್ಟು ಮೋಟಿವೇಟ್ ಮಾಡ್ತಾರೆ, ಎಲ್ಲರಿಗೂ ಇನ್ಸ್ಪೈರ್ ಮಾಡ್ತಾರೆ. ಮತ್ತು ಒಳ್ಳೆಯದಲ್ಲ ಕಾಸ್, ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಿರೋದು. ದಟ್ ಈಸ್ ದಿ ಬೆಸ್ಟ್ ಮೋಟೋ. ಎಲ್ಲರೂ ಇದನ್ನು ಡೆವಲಪ್ ಮಾಡ್ಕೋಬೇಕು ರೀ. ಏಜ್ ಬಿಟ್ಬಿಡಿ, ಏಜ್ ನೋಬಾರ್ದು, ಎಷ್ಟಾಗುತ್ತೆ ಅಷ್ಟಾದರೂ ಮಾಡಬೇಕು, ಆಯಿತಾ. ಸೊ ಆರೋಗ್ಯವನ್ನು ಕಾಪಾಡ್ಕೋಬೇಕಪ್ಪ ಎಲ್ಲರೂ, ಅದಿದ್ರೇ ಲೈಫ್ ಎಂಜಾಯ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಈಗ ಮೆಣಸಿನ ಪುಡಿ ಹಾಕಿದ್ದೀನಿ, ಇದು ಬೆಲ್ಲ ಹಾಕ್ತೀನಿ, ನಮ್ಮದು ಸಿರ್ಸಿದ ಫೇಮಸ್ ಜೋನಿ ಬೆಲ್ಲ. ತುಂಬ ಚೆನ್ನಾಗಿರುತ್ತೆ ರೀ ಇದು, ಸಿರ್ಸಿ ಫೇಮಸ್ ಜೋನಿ ಬೆಲ್ಲ. ನೋಡಿ, ನಾವೆಲ್ಲ ಇದನ್ನೇ ಯೂಸ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ವೆರಿ ನೈಸ್. ಇದನ್ನು ನೀವು ಫಸ್ಟ್ ನೋಡಿ, ಟೇಸ್ಟ್ ನೋಡಿಬಿಟ್ಟು, ಓಕೆ, ಮಿಕ್ಸ್ ಮಾಡಿಬಿಟ್ಟು ಹುಣಸೆಹಣ್ಣು ನೋಡ್ಕೊಂಡು ಹಾಕಿ, ಹುಳಿ ನೋಡಿಕೊಂಡು ಹುಣಸೆಹಣ್ಣು ನೆನೆಸಿದ್ದೀನಿ, ಹಾಕ್ತೀನಿ. ಓಕೆ, ಸ್ವಲ್ಪ ಹಾಕಿರ್ತೀನಿ, ಆಮೇಲೆ ನೋಡಿ. ಈಗ ಟೇಸ್ಟ್ ಮಾಡಿ, ಉಪ್ಪು ಹಾಕಿದ್ದೀನಿ, ಇನ್ಸಲ ನೋಡ್ಕೊಳ್ತೀನಿ, ನೋಡಿ ಆಯಿತಾ. ತುಂಬ ಚೆನ್ನಾಗಿರುತ್ತೆ ರೀ, ವೆರಿ ನೈಸ್, ವೆರಿ ವೆರಿ ನೈಸ್. ಉಪ್ಪು ಬೇಕು, ಸ್ವಲ್ಪ ಹುಳಿನೂ ಬೇಕು, ಹಾಕ್ತೀನಿ ಸ್ವಲ್ಪ. ಓಕೆ, ಉಪ್ಪು ಹಾಕ್ಬಿಟ್ಟು ಆಮೇಲೆ ನೋಡ್ತೀನಿ. ಒಂದು ಸಣ್ಣ ಕುದಿ ಬಂದರೆ ಆಯಿತು ರೀ, ಅಷ್ಟೇ. ಓಕೆನಾ, ಮಾಡಿ ನೋಡಿ ನನಗೆ ಹೇಳಿ, ಆಯಿತಾ. ಎಲ್ಲರಿಗೂ ಗೊತ್ತು ರೀ ಇದು, ಎವ್ರಿಬಡಿ ಹ್ಯಾಸ್ ಡನ್ ದಿಸ್. ಮಾವಿನಕಾಯಿ ಸೀಸನ್ ಎಂಡ್ ಆಗ್ತಾ ಬಂತಲ್ಲ, ಎರಡಿತ್ತು, ಯಾಕೆ ವೇಸ್ಟ್ ಮಾಡೋದು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ, ನಿಮ್ಮ ಹತ್ರ ಮಾತಾಡೋದು ನನಗೆ ತುಂಬ ಇಷ್ಟ, ದಟ್ ಈಸ್ ವೈ ಐ ಆಮ್ ಡೂಯಿಂಗ್ ದಿಸ್. ಓಕೆನಾ. ಎಸ್ ಫ್ರೆಂಡ್ಸ್, ಆಗಿದೆ ನೋಡಿ, ಇದೇ ನಮ್ಮ ಮಾವಿನಕಾಯಿ ಸಾರು. ಹುಳಿ, ಖಾರ, ಸ್ವೀಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಏನಿಲ್ಲ, ಸಿಂಪಲ್ ರೆಸಿಪಿ, ವೆರಿ ವೆರಿ ಸಿಂಪಲ್, ಸರಳ ವಿಧಾನ, ಆಯಿತಾ. ಮಾಡಿ ನೋಡಿ, ರುಚಿನೂ ತುಂಬ ಚೆನ್ನಾಗಿರುತ್ತೆ ರೀ. ಹೌದು, ಯಾವುದಾಗ್ಲೂ ಹಾಕಿ ತಿನ್ಬೋದು, ಹೀಗೂ ತಿನ್ಬೋದು, ಹೀಗೆ ಬೇಕಾದ್ರೆ ತಿನ್ಬೋದು, ಸಖತ್ತಾಗಿರುತ್ತೆ, ಸೂಪರಾಗಿದೆ. ಓಕೆ ಫ್ರೆಂಡ್ಸ್, ಆಯಿತು. ನೆಕ್ಸ್ಟ್ ನಾನು ಬೇಳೆ ಸಾಂಬಾರು ಮಾಡ್ತೇನೆ. ಬೇಳೆ ಜೊತೆಯಲ್ಲಿ ತೊಂಡೆಕಾಯಿ ಮತ್ತು ದೊಣ್ಣೆಮೆಣಸು ಹಾಕಿ, ನಮ್ಮಲ್ಲಿ ಕೊಂಕಣಿಲಿ ಬಂದು ಮಾಡ್ತಾರೆ. ಅದು ತೆಂಗಿನಕಾಯಿ, ಹಸಿ ಇದು ಒಣಮೆಣಸು, ಅರಿಶಿನ ಪುಡಿ, ದೆನ್ ಇದು ಮೆಂತೆ ಇರುತ್ತಲ್ಲ, ಮೆಂತೆ ಕಾಳು, ಒಬ್ಬರನ್ನ ಸ್ವಲ್ಪ ಫ್ರೈ ಮಾಡಿ ಮಿಕ್ಸ್ ಮಾಡಿ ಹಾಕೋದು. ತೋರಿಸ್ತೀನಿ ನಿಮ್ಗೆ ಆಮೇಲೆ. ಓಕೆ, ಬೇಯಿಸಿದ್ದೀನಿ, ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ರೆಸಿಪಿ. ಓಕೆ, ವೆಯ್ಟ್ ಆ್ಯಂಡ್ ವಾಚ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಮ ಪ್ರೀತಿ ನನ್ನ ಫೌಂಡೇಶನ್ ರೀ. ನೋಡಿ, ನಾನು ತೊಂಡೆಕಾಯಿ ಮತ್ತು ದೊಣ್ಣೆಮೆಣಸು ಹಾಕಿದ್ದೀನಿ.
ಇದು ಕಾಂಬಿನೇಷನ್. ಈಗ ಈರುಳ್ಳಿ ಕೊಬ್ಬರಿ ಎಣ್ಣೆಲಿ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಅದೆಲ್ಲ ಒಗ್ಗರಣೆ ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ ಆಯಿತಾ. ಇದು ಅದರ ಮಸಾಲೆ, ತೆಂಗಿನಕಾಯಿ, ಮೆಣಸಿನ ಪುಡಿ, ಹುಣಸೆಹಣ್ಣು, ಇದು ಮೆಂತ್ಯ, ಜೀರಿಗೆ, ಇದರಲ್ಲಿ ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು, ಇದೇ ಮೇನ್ ಇದರಲ್ಲಿ ಆಯಿತಾ. ಆಮೇಲೆ ಎಲ್ಲ ರುಬ್ಬಿ ಬೇಳೆ ಬೇಯಿಸಿದ್ದೀನಿ. ಇದು ಬೇಳೆ ಬೇಕಿದ್ರೆ ಹಾಕ್ಕೋಬೋದು, ಇಟ್ಸ್ ಆಪ್ಷನಲ್. ನಾನು ಬೇಯಿಸ್ಬಿಟ್ಟಿದ್ದೆಲ್ಲ ಅಂತ ಹಾಕ್ತಾಯಿದ್ದೀನಿ. ಅದರ್ವೈಸ್ ನೀವು ಬರೀ ತೆಂಗಿನಕಾಯಿಲೇ ಮಾಡ್ಕೋಬೋದು, ಎರಡೂ ಆಪ್ಷನ್ ಇದೆ. ಎನಿಥಿಂಗ್ ಇಸ್ ಫೈನ್, ನಿಮಗೆ ಬಿಟ್ಟಿರೋದು ಓಕೆನಾ. ಮಾಡಿದರೆ ಬೆಳೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಒದಗುತ್ತೆ ಅಂತ ಅಷ್ಟೆ, ಇನ್ನೇನಿಲ್ಲ. ಓಕೆ ನೋಡಿ, ಹಾಕ್ತೀನಿ ಈಗ ಒಗ್ಗರಣೆಗೆ. ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ, ಒಂದೇ 1 ಸ್ಪೂನ್. ಅದರ ಪರಿಮಳ ಬೇಕು, ಫ್ಲೇವರ್. ಕೊಂಕಣಿ ಅಡುಗೆಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಜಾಸ್ತಿ. ಒಗ್ಗರಣೆ ಕೊಬ್ಬರಿ ಎಣ್ಣೆಲಿ ಹಾಕ್ತಾರೆ. ಆಮೇಲೆ ಇದು ನೋಡಿ ಮೆಂತ್ಯ ನಾನು ಹುರಿದಿದ್ದೀನಲ್ಲ, ಅದು ಕೊಬ್ಬರಿ ಎಣ್ಣೆಲಿ. ಓಕೆ, ಮಾಡಿ ನೋಡಿ, ಬೇಯಿಸ್ತೀನಿ. ಇದು ಮಸಾಲೆ ಆಮೇಲೆ ಆದಮೇಲೆ ತೋರಿಸ್ತೀನಿ ಆಯಿತಾ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಏನು ಹೇಳಿ, ನಂದು ಗೊತ್ತಲ್ಲ ನಿಮಗೆಲ್ಲ, ಟೀ ಟೈಮ್. ಟೀ ಕುಡಿದ್ರೆ ಆಮೇಲೆ ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಎನರ್ಜಿ ಬರುತ್ತೆ. ಇವತ್ತು ನನ್ನ ಟೈಮ್ ಅಂದರೆ ಎಲ್ಲ ಕ್ಲೀನ್ ಮಾಡಬೇಕು ರೀ, ಮಾಡಿಲ್ಲ. ಸೋಮವಾರ ಪೂಜೆ ಬೇರೆ ಇದೆ, ಶಿವಂದು, ಎಲ್ಲ ಮಾಡಬೇಕು ಓಕೆನಾ. ಈಗ ನಾನು ಒಗ್ಗರಣೆ ಹಾಕಿದ್ದೀನಿ, ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಓಕೆ. ಆಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಈಸ್ ಮಸಾಲೆ ರುಬ್ಕೊಳ್ತೀನಿ ಆಯಿತಾ. ಆಮೇಲೆ ಬೇಳೆ ಜೊತೆ ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಿಮ್ಮ ಫೈನಲ್ ತೋರಿಸ್ತೀನಿ. ಯಾಕಂದ್ರೆ ನಾನು ಈರುಳ್ಳಿ ಜೊತೆನೇ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಬೇಯಿಸಕ್ಕೆ ಇಟ್ಬಿಟ್ಟಿದ್ದೀನಿ. ಸೊ ಮತ್ತೆ ನೀವು ಮಾಡಬೇಕಂತಿಲ್ಲ ಆಯಿತಾ. ಮಾಡಿ ನೋಡಿ, ಇದು ಅಂಬಟ್ಟು ರೀ, ಕೊಂಕಣಿಲಿ ಅಂಬಟ್ಟು. ಮೆಂತ್ಯನೇ ಇದ್ರದ್ದು ಮೇನು ಮಸಾಲೆ ಅಷ್ಟೇ ಓಕೆನಾ. ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬೇಯ್ತಾ ಇದೆ ತೊಂಡೆಕಾಯಿ ಮತ್ತು ಮೆಣಸಿನ್ಕಾಯಿ. ಇದು ನನ್ನ ಮಸಾಲೆ ರೆಡಿ ಇದೆ ಈಗ ಓಕೆ. ಇನ್ 5 ಮಿನಿಟ್ಸ್ ಅದು ಆಗೋಗುತ್ತೆ. ಬೇಳೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ನೋಡಿಕೊಂಡು ಕರೆಕ್ಟ್ ಹದ ನೋಡ್ಕೊಳ್ಳಿ ಆಯಿತಾ. ಇಷ್ಟೇ ರೀ, ಮತ್ತೇನಿಲ್ಲ. ರೈಸ್ಗೆ ಚೆನ್ನಾಗಿರುತ್ತೆ. ನಾನಿವತ್ತು ಬ್ರೌನ್ ರೈಸ್ ಮಾಡಿದ್ದೀನಿ, ವೈಟ್ ರೈಸ್ ಮಾಡಿಲ್ಲ. ಬ್ರೌನ್ ರೈಸ್, ರೆಡ್ ರೈಸ್ ಎರಡು ಮಾಡಿದ್ದೀನಿ. ವೈಟ್ ರೈಸ್ ಅಷ್ಟು ಕಡಿಮೆ ನಾವು ಮಾಡೋದು. ಸೊ ಬ್ರೌನ್ ರೈಸ್, ರೆಡ್ ರೈಸ್ಗೆ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಓಕೆ. ಮತ್ತೇನು ರೀ, ಏನಾದರೂ ವಿಶೇಷ ಇದ್ದರೆ ತಿಳಿಸ್ಕೊಡಿ ಆಯಿತಾ. ಯೋಗ ಡೇ ಅಂತೂ ಆಯಿತು, ಇನ್ನು ನೆಕ್ಸ್ಟ್ ಬರೋದು ಗೊತ್ತಿಲ್ಲ ಏನಂತ ಆಯಿತಾ. ಇದು ಆಷಾಢ ಅಲ್ವಾ, ಏನು ಒಳ್ಳೆ ಕಾರ್ಯಗಳಂತೂ ಮಾಡಲ್ಲ. ಅಂತೂ ನೆಕ್ಸ್ಟ್ ಆಯ್ತಲ್ಲ ಶ್ರಾವಣ ಹಬ್ಬಗಳ, ಇದು ಏನು ಹೇಳ್ತಾರೆ, ಹಬ್ಬಗಳ ಸರದಿ ತುಂಬ ಚೆನ್ನಾಗಿರುತ್ತದೆ. ಸೊ ಹ್ಯಾವ್ ಎ ನೈಸ್ ಡೇ ಎಲ್ಲರಿಗೂ. ಲಾಸ್ಟ್ ಫೈನಲ್ ಮಾಡಿ ತೋರಿಸ್ತೀನಿ ಆಯಿತಾ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಮೈ ಡಿಯರ್ ಫ್ರೆಂಡ್ಸ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಗಾಡ್ ಬ್ಲೆಸ್. ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಬೇಳೆ, ತೊಂಡೆಕಾಯಿ, ಮೆಣಸು ಮತ್ತು ಮಸಾಲೆ. ಸೊ ನೋಡಿ ಆಯ್ತು, ಈಗ ಕುದಿ ಬಂದರೆ ಮುಗೀತು, ಅಂಬಟ್ ರೆಡಿ, ಸಾರು ರೆಡಿ ಆಯಿತಾ. ಮಾಡಿ ನೋಡಿ, ಇಷ್ಟ ಆಗುತ್ತೆ ಎಲ್ಲರಿಗೂ. ಯಾಕಂದರೆ ಮೆಂತ್ಯ ಕೊಬ್ಬರಿ ಎಣ್ಣೆ ಫ್ರೈ ಮಾಡಿರ್ತೇವೆ, ಒಳ್ಳೆ ಫ್ಲೇವರ್ ಇರುತ್ತೆ. ಗುಡ್ ಫಾರ್ ಹೆಲ್ತ್ ಆಲ್ಸೋ, ಮೆಂತ್ಯ ಗೊತ್ತಲ್ಲ. ಸೊ ನೋಡಿ, ಕುದಿ ಬರ್ತಾ ಇದೆ, ಬಂದ ತಕ್ಷಣ ಆಯಿತು ಸಾರು ಎಂಡ್ ಆಯಿತು ರೀ. ನಾನು ಇವತ್ತಿನ ಅಡುಗೆ. ನೆಕ್ಸ್ಟ್ ನಂದು ಟೀ ಟೈಮ್. ಐ ಗೋ ಫಾರ್ ಮೈ ಟೀ ಓಕೆ. ಹ್ಯಾವ್ ಎ ನೈಸ್ ಟೈಮ್ ರೀ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಬಿ ಹ್ಯಾಪಿ. ನಗ್ನಗ್ತಾ ಇರಿ, ಖುಷಿಯಾಗಿರಿ. ನೋಡಿ ಫ್ರೆಂಡ್ಸ್, ಆಯಿತು. ತೊಂಡೆಕಾಯಿ ಮತ್ತು ಇದು ಹಾಕಿರೋದು ಕಾಂಬಿನೇಷನ್ ಓಕೆ. ಎಸ್, ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್ ಆಯಿತು ರೀ. ನೆಕ್ಸ್ಟು ಟೀ ತೊಗೊಳ್ತಾ ಇದ್ದೀನಿ, ಫಿನಿಷ್ ಮಾಡಿಬಿಡ್ತೀನಿ ಓಕೆನಾ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್, ಆತ್ಮೀಯ ಸ್ನೇಹಿತರೆ. ದೇವರು ನಿಮಗೆ ಒಳ್ಳೆಯದು ಮಾಡಲಿ.